ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಶುರುವಾಗಿ ಒಂದು ವಾರ ಆಗೋಯ್ತು. ಒಂದು ವಾರದವರೆಗೂ ಸಹ ಬಿಗ್ ಬಾಸ್ ನಲ್ಲಿ ಅತ್ಯಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟವ್ರು ಯಾರು, ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟವ್ರು ಯಾರು, ಆಮೇಲೆ ಈಗ ಆಲ್ರೆಡಿ ಒಂದಿಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ. ಈಗ ನಿಮಗೆ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಜಂಟಿ ಮತ್ತೆ ಒಂಟಿ ಅಂತ ಹೇಳಿ ಎರಡು ಪಂಗಡಗಳು ಆಯ್ತು. ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗಬಹುದು ಇರಬಹುದು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇದೆ. ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇದೆ. ಹಾಗಾಗಿ ದಯವಿಟ್ಟು ಪರ್ಫಾರ್ಮೆನ್ಸ್ ಯಾರು ಚೆನ್ನಾಗಿತ್ತು, ಒಂದು ಜೋಡಿ ಮಾತ್ರ ಎಕ್ಸಲೆಂಟ್ ಆಗಿ ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ವಾರವನ್ನು ಎಕ್ಸಲೆಂಟ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಯಾರದು ಅಂತ ಹೇಳಿ ಖಂಡಿತವಾಗ್ಲೂ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ನಾಮಿನೇಷನ್ ಏನಿದೆ, ಈಗ ಎರಡೆರಡು ಜೋಡಿಗಳು ಅಂದ್ರೆ 2 ಜನ ಇದ್ರೂ ಸಹ ಒಂದೇ ನಾಮಿನೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ನೀವು ಜಿಯೋ ಹಾಟ್ಸ್ಟಾರ್ ನಲ್ಲಿ ಓಪನ್ ಮಾಡಿ ವೋಟ್ ಅಂತ ಸೆಲೆಕ್ಟ್ ಮಾಡಿದಾಗ ನಿಮಗೆ ವೋಟ್ ಮಾಡಲಿಕ್ಕೆ ನಾಮಿನೇಷನ್ ಇನ್ ಕೇಸ್ ಏನಾದರೂ ಎಲಿಮಿನೇಷನ್ ಆಗೋದಾದ್ರೆ ಜೋಡಿ ಸಮೇತ, ಈಗ ಫಾರ್ ಎಕ್ಸಾಂಪಲ್ ಈಗ ನಾಮಿನೇಟ್ ಆದವರಲ್ಲಿ ಅಮಿತ್ ಮತ್ತೆ ಕರಿಬಸಪ್ಪ ಜೋಡಿಯಾಗಿದ್ದಾರೆ, ಕಾವ್ಯ ಮತ್ತೆ ಗಿಲ್ಲಿ ಅವರು ಜೋಡಿಯಾಗಿದ್ದಾರೆ, ಅಭಿ ಮತ್ತೆ ಅಶ್ವಿನಿ ಅವರು ಜೋಡಿಯಾಗಿದ್ದಾರೆ, ಓಕೆನಾ. ಇನ್ ಕೇಸ್ ಏನಾದರೂ ಎಲಿಮಿನೇಷನ್ ಆಗೋದಾದ್ರೆ ಇಬ್ರು ಒಟ್ಟಿಗೆ ಮನೆಗೆ ಹೋಗುವಂತ ಸಂದರ್ಭ ಇರುತ್ತೆ. 2 ಜನರು ಅಂದ್ರೆ ಜಂಟಿಯಲ್ಲಿ ಯಾರಾದ್ರೂ ಎಲಿಮಿನೇಟ್ ಆದ್ರೆ ಇಬ್ರು ಹೋಗ್ಬೇಕಾಗತ್ತೆ. ಒಂಟಿಯಲ್ಲಿ ಇರೋದು ನಾಮಿನೇಷನ್ ನಲ್ಲಿ ಮಲ್ಲಮ್ಮ ಮತ್ತೆ ಧನುಷ್ ಗೌಡ ಅವರು ಒಂಟಿ ಪಂಗಡದಲ್ಲಿ ಒಂಟಿ ಗ್ರೂಪ್ ನಲ್ಲಿ ನಾಮಿನೇಷನ್ ನಲ್ಲಿ ಇದ್ದಾರೆ. ಒಟ್ಟು ನಾಮಿನೇಷನ್ ನಲ್ಲಿ ಇರೋರು ಈಗ ಜಂಟಿ ಮತ್ತೆ ಒಂಟಿ ಎರಡೂ ಸೇರಿ 5 ಜನರು ನಾಮಿನೇಷನ್ ನಲ್ಲಿ ಇದ್ದಾರೆ. ಅಮಿತ್ ಮತ್ತೆ ಕರ್ಬಸಪ್ಪ, ಕಾವ್ಯ ಮತ್ತೆ ಗಿಲ್ಲಿ, ಅಭಿ ಮತ್ತೆ ಅಶ್ವಿನಿ, ಮಲ್ಲಮ್ಮ, ಧನುಷ್ ಇಷ್ಟು ಜನ ನಾಮಿನೇಷನ್ ನಲ್ಲಿದ್ದಾರೆ. ಹಾಗಾಗಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ನನಗನ್ಸೋ ಪ್ರಕಾರ ಈ ವಾರ ಕಂಪ್ಲೀಟ್ ಗಿಲ್ಲಿ ಮತ್ತೆ ಕಾವ್ಯ ಅವ್ರದ್ದು ಕಂಪ್ಲೀಟ್ ಈ ವಾರದ ಎಪಿಸೋಡ್ ಅನ್ನ ಅವರೇ ನುಂಗ್ ಹಾಕ್ಬಿಟ್ಟಿದ್ದಾರೆ. ಎಲ್ಲರ ಯಾವುದೇ ಒಂದು ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರು ಗಿಲ್ಲಿ ಕಾವ್ಯ ಅಂತಾನೆ ಬರೆದ್ಬಿಟ್ಟು ಹಾರ್ಟ್ ಅನ್ನ ಹಾಕ್ತಾ ಇದ್ದಾರೆ. ಇದೊಂದು ಅದ್ಭುತವಾದ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಗಿಲ್ಲಿ, ಎಸ್ಪೆಷಲಿ ಗಿಲ್ಲಿ, ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವರ ಇಬ್ಬರು ಜಗಳ ಇರ್ಬೋದು, ಕಾಂಟ್ರವರ್ಸಿ ಇರ್ಬೋದು, ಅವರಿಬ್ಬರ ಮಧ್ಯೆ ಏನ್ ಡಿಸ್ಕಷನ್ ಆಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಪಂಚ್ ಡೈಲಾಗ್ ಅನ್ನು ಹೊಡೆಯೋದಾಗ್ಲಿ, ಅವರು ಇಡೀ ಒಂದು ವಾರದ ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ಅವ್ರ ಕಡೆ ಗಮನ ಸೆಳೆಯುವಂತೆ ಮಾಡಿದವರು ಗಿಲ್ಲಿ ಅಂತ ಹೇಳ್ಬೋದು. ಹಾಗಾಗಿ ಈಗ ಪರ್ಫಾರ್ಮೆನ್ಸ್ ವೈಸ್ ನೋಡಕ್ ಹೋದ್ರೆ ಒಂದು ವಾರದಲ್ಲಿ ಗಿಲ್ಲಿ ಅವರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅದು ಬಿಟ್ರೆ ಇನ್ನ ಫಸ್ಟ್ ಸೇವ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಕಾವ್ಯ ಮತ್ತೆ ಗಿಲ್ಲಿ ಅವರು ಫಸ್ಟ್ ಸೇವ್ ಆಗ್ಬೋದು, ಎರಡನೇದಾಗಿ ಮಲ್ಲಮ್ಮ ಅವರು ಸೇವ್ ಆಗ್ಬೋದು, ಮೂರನೇ ಧನುಷ್ ಅವರು ಸೇವ್ ಆಗುವಂತ ಸಾಧ್ಯತೆ ಇದೆ. ಅಭಿ ಮತ್ತೆ ಅಶ್ವಿನಿ, ಅಮಿತ್ ಮತ್ತೆ ಕರಿಬಸಪ್ಪ, ಈ ಒಂದು 2 ಜನರ ಜಂಟಿ ಏನು ಕಾಂಪಿಟೇಷನ್ ನಡೀತಾ ಇದೆ, ಲಾಸ್ಟ್ ಕೊನೆಯಲ್ಲಿ ಅವರಿಬ್ರು ಉಳಿಬಹುದು ಅನ್ಸುತ್ತೆ. ಅವರಿಬ್ರಲ್ಲಿ ಒಂದು ಜೋಡಿ ಮನೆಗೆ ಹೋಗುತ್ತೆ. ನೋಡ್ಬೇಕು, ಕಾದ್ ನೋಡ್ಬೇಕು ಯಾವ ಒಂದು ಜೋಡಿ. ಇದರಲ್ಲಿ ಕಂಪ್ಯಾರಿಟಿವ್ಲಿ ಅಮಿತ್ ಕರಿಬಸಪ್ಪ ಮತ್ತೆ ಅಭಿ ಮತ್ತೆ ಅಶ್ವಿನಿ ಅವರಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಭಿ ಮತ್ತೆ ಅಶ್ವಿನಿ ಅವರೇ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ವೀಕ್ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಕಿಚ್ಚನ ಚಪ್ಪಾಳೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿರೋದು ಜಾಹ್ನವಿ ಅವರು, ರಕ್ಷಿತಾ ಶೆಟ್ಟಿ ಅವರು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಅಥವಾ ಮನೆಗೆ ಹೋಗ್ಲಿಕ್ಕೆ ಸೆಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಮಾತಾಡೋಕ್ ಬರದೆ ಫೇಮಸ್ ಆಗಿರೋರು ಗಿಂತ ಮೇನ್ ಸ್ಟ್ರೀಮ್ ಅಲ್ಲಿ ಎಫರ್ಟ್ ಹಾಕ್ತವ್ರು ಹೆಚ್ಚು ಅನ್ನೋದನ್ನ ಒಂದು ಮಾತು ಹೇಳ್ತಾರೆ. ಅದೆಲ್ಲ ಒಂದ್ ಕಡೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಆಗಿದೆ ಜಾಹ್ನವಿ ಅವರಿಗೆ ಅಂತ ಹೇಳ್ಬೋದು. ಆ ವಿಚಾರದ ಬಗ್ಗೆ ಕಿಚ್ಚನ ಚಪ್ಪಾಳೆಯಲ್ಲಿ ಆ ವಿಚಾರದ ಬಗ್ಗೆ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಆ ವಿಚಾರದ ಬಗ್ಗೆ ಜಾಹ್ನವಿ ಅವರಿಗೆ ಕ್ಲಾಸ್ ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವರ ನಡುವೆ ಏನು ಸ್ವಲ್ಪ ಜಗಳಗಳು ನಡೀತು, ಇದ್ರ ಬಗ್ಗೆ ಸ್ವಲ್ಪ ಯಾರು ತಪ್ಪು ಯಾರ್ದು ವಿಚಾರದ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಗ್ಬೋದು. ಅದಾದ ನಂತರ ಇನ್ನು ಒಂದು ಏನು ಸರಿಯಾಗಿ ಆಟವನ್ನ ನಡೆಸ್ಕೊಡೋದ್ರಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಒಂದು ಟಾಸ್ಕ್ಗೆ ರದ್ದು ಮಾಡ್ತಾರೆ ಬಿಗ್ ಬಾಸ್ನವರು. ಅದರಲ್ಲಿ ಧನುಷ್ ಅವರು ಗೆದ್ದಿರ್ತಾರೆ. ಧನುಷ್ ಅವರು ನಾನು ಬಿಟ್ಕೊಡಕ್ ತಯಾರಿಲ್ಲ, ಮತ್ತೆ ಮರಳಿ ಹೊಸದಾಗಿ ಆಡಿಸಬೇಕಾದ್ರೆ ಅಂತ ಹೇಳಿ ಅವರು ಯಾವುದೇ ಕಾರಣಕ್ಕೂ ಪಟ್ಟನ್ನು ಬಿಡೋದಿಲ್ಲ. ಬೇರೆ ಸದಸ್ಯರು ಅವರನ್ನ ಹೊರತುಪಡಿಸಿ ಆಡಿಸಿ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಈ ಒಂದು ಆಟವನ್ನೇ ಬಿಗ್ ಬಾಸ್ನವರು ರದ್ದು ಮಾಡ್ತಾರೆ. ಹಾಗಾಗಿ ಆ ವಿಚಾರದ ಬಗ್ಗೆನೂ ಸಹ ಒಂದು ಕ್ಲಾರಿಟಿ ಕಿಚ್ಚನ ವೇದಿಕೆಯಲ್ಲಿ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನಿಮ್ಮ ಅಭಿಪ್ರಾಯದ ಪ್ರಕಾರ ಏನ್ ನಾಮಿನೇಷನ್ ಆಗಿದ್ದಾರೆ, ಅವರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ತಪ್ಪದೆ ಕಮೆಂಟ್ ಮಾಡಿ. ನೀವು ಕೂಡ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಅಲ್ಲಿ ನಿಮಗೆ ಕೆಳಗಡೆ ನೀವೇನು ವೀಕ್ಷಣೆ ಮಾಡ್ತಿರಲ್ಲ ಅದ್ರ ಕೆಳಗಡೆ ವೋಟ್ ಅಂತ ಬರುತ್ತೆ.
ವೋಟ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ವೋಟ್ ಮಾಡಬಹುದಾಗಿರುತ್ತೆ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಬಿಗ್ ಬಾಸ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಡೈಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದ್ರೆ ಅವಾಗ ವಿಡಿಯೋ ಮಾಡ್ತಾ ಇರ್ತೀವಿ. ನಿಮ್ಮ ಬೆಂಬಲ ಬೇಕು. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.